ನಮಸ್ಕಾರ ಎಲ್ರಿಗೂ. ನಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾದಾರಾಂ ಸರ್ವ ವಿದ್ಯಾನ ಮಹೇಗ್ರಿ ಉಪಾಸ್ಮೈ. ವೆಲ್ಕಮ್ ಟು ಜ್ಯೋತಿರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜುಲೈ 2026 ಗುರು ಗೋಚಾರ ಫಲವನ್ನು ನಾವು ಈ ಬಾರಿ ತಿಳ್ಕೊಳ್ಳೋಣ. ಹಿಂದಿನ ವಿಡಿಯೋದಲ್ಲಿ ಮಾಡ್ದಂಗೆ ಈ ಸಲ ವೃಷಭ ಲಗ್ನ ಅಥವಾ ವೃಷಭ ರಾಶಿಗೆ ಈ ಗುರುವಿನ ಗೋಚಾರ ಯಾವ ರೀತಿ ಫಲವನ್ನು ಕೊಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಗುರು ವೃಷಭ ರಾಶಿಯಿಂದ ಕರ್ಕಾಟಕ ರಾಶಿ ಅಂದ್ರೆ ತನ್ನ 3ನೇ ಮನೆಯಲ್ಲಿ ಅಂದ್ರೆ ತೃತೀಯ ಸ್ಥಾನದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು. ಗುರುವಿಗೆ 3 ದೃಷ್ಟಿಗಳಿರುತ್ತೆ. ಒಂದು ಪಂಚಮ ಭಾವ, ಸಪ್ತಮ ಭಾವ ಮತ್ತು ನವಮ ಭಾವ. ಅದರಲ್ಲಿ 3ನೇ ಮನೆಯ ತೃತೀಯ ಭಾವದ ಗುರು ತನ್ನ ದೃಷ್ಟಿಯನ್ನ ಸಪ್ತಮ ಭಾವ ಅಂದ್ರೆ ಲಗ್ನದಿಂದ 7ನೇ ಮನೆ ವೃಶ್ಚಿಕ ರಾಶಿ, ಅದೇ ರೀತಿ ಲಗ್ನದಿಂದ ಮಕರ ರಾಶಿ 9ನೇ ಮನೆ ಆಗಿರ್ತಕ್ಕಂಥದ್ದು, ಲಗ್ನದಿಂದ 9ನೇ ಮನೆ ಆಗಿರ್ತಕ್ಕಂಥ ಮೀನ ರಾಶಿಯ ಮೇಲೆ ದೃಷ್ಟಿಯನ್ನ ಹಾಕಿರ್ತಕ್ಕಂಥದ್ರಿಂದ ಗುರು ತೃತೀಯದ ಗುರು ಲಗ್ನದ ವೃಷಭ ಲಗ್ನ ಅಥವಾ ವೃಷಭ ರಾಶಿಗೆ ಒಂದು ಶಾರ್ಟ್ ಟರ್ಮ್ ಟ್ರಾವೆಲ್ ಅನ್ನ ಕೊಡ್ತಕ್ಕಂಥದ್ದು. ಅದೇ ರೀತಿ ಒಂದು ಯಾವ್ದಾದ್ರು ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ ಇರೋರಿಗೆ, ಕಮ್ಯುನಿಕೇಶನ್ ಸ್ಕಿಲ್ಸ್ ನಲ್ಲಿ ಅಥವಾ ಮಾಡ್ತಿರ್ತಕ್ಕಂಥವ್ರು, ಮಾರ್ಕೆಟಿಂಗ್ ನವ್ರಿಗೆ ಎಲ್ಲರಿಗೂ ಕೂಡ ಹೆಚ್ಚಿನ ಲಾಭಗಳನ್ನ ಕೊಡ್ತಕ್ಕಂಥದ್ದು. ಕಮಿಷನ್ ಏಜೆಂಟ್ಸ್ ಅಥವಾ ಕಮಿಷನ್ ಬಿಸ್ನೆಸ್ ಕೆಲವೊಂದು ಏಜೆಂಟ್ಸ್ಗಳು ಇವರಿಗೆಲ್ಲ ಕೂಡ ಉತ್ತಮವಾಗಿರುತ್ತೆ. ಅದೇ ರೀತಿ ಸಾಕಷ್ಟು ಶಾರ್ಟ್ ಟ್ರಾವೆಲ್ಗಳನ್ನ ನಿಮಗೆ ಈ ವರ್ಷದಲ್ಲಿ ಗುರು ಕರುಣಿಸುತ್ತಾನೆ. ಅದೇ ರೀತಿ ತನ್ನ ಕರ್ಕಾಟಕ ರಾಶಿಯಿಂದ 5ನೇ ಭಾವನ ನೋಡ್ತಕ್ಕಂಥದ್ದು ಲಗ್ನದಿಂದ ತಗೊಂಡಾಗ ಮತ್ತೆ 7ನೇ ಮನೆ ಆಗುತ್ತೆ. 7ನೇ ಮನೆಗೆ ವಿವಾಹ ಯೋಗ ಕೂಡ ಇರ್ತದೆ. ಮದುವೆ ಆಗಿಲ್ದೇ ಇರುವಂತವ್ರು ಮದುವೆ ಯೋಗವೂ ಕೂಡ ಪ್ರಯತ್ನ ಪಟ್ರೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಗುರು ಮೀನ ರಾಶಿಯ ಮೇಲೆ ದೃಷ್ಟಿ ಇರ್ತಕ್ಕಂಥದ್ದು 11ನೇ ಮನೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಲ್ಲ ಜಯ ಸಿಗ್ತಕ್ಕಂಥದ್ದು, ಮಾಡೋ ಕೆಲಸಗಳಲ್ಲಿ ಫಲ ಸಿಗ್ತಕ್ಕಂಥದ್ದು ಎಲ್ಲವೂ ಕೂಡ ಉತ್ತಮವಾಗಿದೆ. ಆದಾಗ್ಯೂ ತೃತೀಯ ಭಾವದ ಗುರು ಬಲ ಇಲ್ಲ ಅಂತೇಳಿ ಹೇಳಿದ್ರು ಕೂಡ ತನ್ನ ದೃಷ್ಟಿಯಿಂದ 11ನೇ ಮನೆ ನೋಡ್ತಕ್ಕಂಥ ಮೀನರಾಶಿಯಲ್ಲಿ ಇರ್ತಕ್ಕಂಥದ್ರಿಂದ ಗುರುವಿನ ದೃಷ್ಟಿ ಇರತಕ್ಕಂಥದ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಅಷ್ಟೇನು ತೊಂದರೆ ಇಲ್ಲ. ಗುರುಬಲ ಇದ್ದಾಗೇನೆ ಇರುತ್ತೆ. ಬಟ್ ನೀವು ಮಾಡೋ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆದಷ್ಟು ತೊಡಗಿಸ್ಕೊಂಡು ಮುಂಜಾಗ್ರತೆಯನ್ನು ವಹಿಸಿದ್ರೆ ಖಂಡಿತವಾಗಿಯೂ ಕೂಡ ಶುಭ ಫಲವನ್ನು ಕೊಡ್ತದೆ. ಯಾವುದೇ ರೀತಿಯ ಪರಿಹಾರಗಳು ಬೇಕಾಗಿಲ್ಲ. ಅದಾಗಿಯೂ ಏನಾದ್ರು ಪರಿಹಾರ ಬೇಕಂದ್ರೆ ಗುರುವಾರದೊತ್ತು ಗುರುಗಳ ದೇವಸ್ಥಾನದಲ್ಲಿ ಹೋಗಿ ನಿಮ್ಮ ಕೈಲಾದಷ್ಟು ಸೇವೆಯನ್ನ ಮಾಡಿ, ಅರ್ಚನೆಯನ್ನ ಮಾಡಿ, ದಾನ ಧರ್ಮಾದಿಗಳನ್ನ ಮಾಡಿದ್ರೆ ಸಾಕಾಗತ್ತೆ. ಇದಿಷ್ಟು ಕೂಡ ವೃಷಭ ರಾಶಿ ಅಥವಾ ವೃಷಭ ಲಗ್ನದ ಈ ವರ್ಷದ ಗುರುವಿನ ಗೋಚಾರ ಫಲ. ನಮಸ್ಕಾರ.